ವೆಲ್ಕಮ್ ಟು ಕುಕ್ ವಿತ್ ಚಾಟ್. ಇವತ್ತು ಎಲ್ರಿಗೂ ಫೇವ್ರೇಟ್ ಆದ ಫ್ರೆಂಚ್ ಫ್ರೈಸ್ ಮಾಡೋಣವಾ? ಫಸ್ಟು ಒಂದು ಬೌಲಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ನೀರು ಹಾಕಿ ಸೈಡಲ್ಲಿ ಇಡೋಣ. ಈಗ 2 ಬಿಗ್ ಸೈಜ್ಡ್ ಆಲೂನ ತಗೊಂಡು ವಾಶ್ ಮಾಡಿ ಪೀಲ್ ಮಾಡಿ ನೀರಲ್ಲಿ ಸ್ಟೋರ್ ಮಾಡೋಣ. ಇಲ್ಲ ಅಂದರೆ ಆಕ್ಸಿಡೈಸ್ ಆಗುತ್ತೆ, ಅಂದರೆ ಬ್ಲ್ಯಾಕ್ ಕಲರ್ ಫಾರ್ಮೇಷನ್ ಆಗುತ್ತೆ. ಈಗ ಆಲೂನ ಕಟ್ ಮಾಡೋಣ. ಫಸ್ಟ್ ಟಿಪ್ಸ್ನ ಕಟ್ ಮಾಡೋಣ, 2 ಸೈಡ್ ಈ ಥರ. ಆದಮೇಲೆ 4 ಸೈಡ್ನು ಕಟ್ ಮಾಡೋಣ. ರೆಕ್ಟ್ಯಾಂಗಲ್ ಶೇಪಲ್ಲಿ ಇರಬೇಕು. ಈಗ ವರ್ಟಿಕಲ್ನಲ್ಲಿ ಇಟ್ಟು ತಿಕ್ಕಾಗಿ ಕಟ್ ಮಾಡೋಣ. ಅಪ್ರಾಕ್ಸಿಮೇಟ್ಲಿ 1 ಸೆಂಟಿಮೀಟರ್ ಸ್ಲೈಸ್ ಕಟ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ 1 ಸೆಂಟಿಮೀಟರ್ ಸ್ಟ್ರಿಪ್ಸ್ ಕಟ್ ಮಾಡೋಣ. ಈ ಥರ ಇರಬೇಕು ಫ್ರೆಂಚ್ ಫ್ರೈಸ್ಗೆ ಕಟ್ಟಿಂಗ್. ಫ್ರೆಂಚ್ ಫ್ರೈಸ್ ಕಟ್ ಮಾಡಿದ್ದಾದ್ಮೇಲೆ ಕೋಲ್ಡ್ ವಾಟರ್ನಲ್ಲಿ ನೆನೆಸಿ ಇಡೋಣ 10 ಮಿನಿಟ್ಸ್. ಸರ್ಫೇಸ್ ಸ್ಕ್ರ್ಯಾಚ್ ಎಲ್ಲ ರಿಮೂವ್ ಆಗುತ್ತೆ. ಈಗ ಫಸ್ಟ್ ಪ್ರಾಸೆಸ್, ಒಂದು ಪಾತ್ರೆಯಲ್ಲಿ ವಾಟರ್ ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ. ವಾಟರ್ ಬಾಯ್ಲ್ ಆದಮೇಲೆ ಕೋಲ್ಡ್ ವಾಟರಿಂದ ಡೈರೆಕ್ಟಾಗಿ ಹಾಟ್ ವಾಟರ್ಗೆ ಫ್ರೆಂಚ್ ಫ್ರೈಸ್ ಹಾಕಿ ಸಾಲ್ಟ್ ಹಾಕಿ ಕರೆಕ್ಟಾಗಿ 10 ಮಿನಿಟ್ಸ್ ಬಾಯ್ಲ್ ಮಾಡೋಣ. ಆಗಾಗ ಸ್ಟಿರ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಪ್ರಾಪರಾಗಿ ಬಾಯ್ಲ್ ಆಗಲ್ಲ. 80 to 90% ಆಲೂ ಬಾಯ್ಲ್ ಆಗಬೇಕು. 10 ಮಿನಿಟ್ಸ್ ಆದಮೇಲೆ ಸ್ಟ್ರೈನ್ ಮಾಡಿ ಬಟ್ಟೆ ಅಥವಾ ಸ್ಟೀಲ್ ರ್ಯಾಕ್ ಮೇಲೆ ಸ್ಪ್ರೆಡ್ ಮಾಡಿ 10 ಮಿನಿಟ್ಸ್ ರೆಸ್ಟ್ ಕೊಡಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್, ಸ್ಟ್ಯಾಚ್ ರಿಮೂವ್ ಆಗಿದೆ. ಈಗ ಸ್ಟೆಪ್ 2, ಫಸ್ಟ್ ಫ್ರೈ. ಈಗ ಆಯಿಲ್ ತುಂಬ ಹಾಟ್ ಇರಬೇಕು, ಅಪ್ರಾಕ್ಸಿಮೇಟ್ಲಿ 200 ಡಿಗ್ರಿ ಸೆಲ್ಸಿಯಸ್. ಫ್ರೈಸ್ ಹಾಕಿ 2 ಮಿನಿಟ್ಸ್ ಫ್ರೈ ಮಾಡಿ. ಔಟರ್ ಲೇಯರ್ ಸೀಲ್ ಆಗುತ್ತೆ. ರಿಮೂವ್ ಮಾಡಿ ಬೌಲಲ್ಲಿ ಹಾಕಿ 10 ಮಿನಿಟ್ಸ್ ರೆಸ್ಟ್ ಕೊಡಿ. ಈಗ ಸ್ಟೆಪ್ 3, ಫೈನಲ್ ಫ್ರೈ. ಮತ್ತೆ ಹಾಟ್ ಆಯಿಲ್ಗೆ ಫ್ರೈಸ್ ಹಾಕಿ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು 4 to 5 ಮಿನಿಟ್ಸ್ ಫ್ರೈ ಮಾಡಿ ಲೈಟ್ ಗೋಲ್ಡನ್ ಬರೋವರೆಗೂ. ಈಗ ಪರ್ಫೆಕ್ಟ್ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ರೆಡಿ. ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಸಾಲ್ಟ್, ಪೆಪ್ಪರ್ ಪೌಡರ್ ಸೀಸನಿಂಗ್ ಮಾಡಿ ಟಾಸ್ ಮಾಡಿ. ಪರ್ಫೆಕ್ಟ್ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ನಿಮ್ಮ ಮನೆಯಲ್ಲಿ ರೆಡಿ. ಇದೇ ಥರ ರೆಸಿಪೀಸ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ.